ಹೊನ್ನಾವರ ತಾಲೂಕಿನ ಹೊಸಪಟ್ಟಣದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸೇವೆಗಳು ನಡೆದವು. ಶ್ರೀದೇವಿಗೆ ಕುಂಕುಮಾರ್ಚನೆ, ಉಡಿ ಸೇವೆ ಮುಂತಾದ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರಾವಣ ಬಂತೆಂದರೆ ಮಹಿಳೆಯರಿಗೆ ಸಡಗರ ಸಂಭ್ರಮ. ಮಹಿಳೆಯರು ಶ್ರಾವಣದಲ್ಲಿ ಬರುವ ಪ್ರತಿ ಶುಕ್ರವಾರದಂದು ಉಡಿ ಸೇವೆ, ಅರಿಶಿನ ಕುಂಕುಮ ಸೇವೆಯನ್ನ ಗೈಯಲು ದೇವಸ್ಥಾನಕ್ಕೆ ಬರುತ್ತಾರೆ. ಮದುವೆಯಾಗಿರುವ ಮಹಿಳೆಯರು ತಮ್ಮ ತಮ್ಮ ಮನೆಗಳಲ್ಲಿ ಅರಿಶಿನ ಕುಂಕುಮ ಸೇವೆಯನ್ನ ಏರ್ಪಡಿಸುತ್ತಾರೆ. ಹಾಗೆ ಹೊಸಪಟ್ಟಣದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲೂ ಎಲ್ಲಾ ಸಮಾಜದವರು ಬಂದು ಶ್ರೀದೇವಿಗೆ ಅರಿಶಿನ ಕುಂಕುಮ ಉಡಿ ಸೇವೆಗಳನ್ನ ನೀಡುತ್ತಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾತೃಮಂಡಳಿ ಸದಸ್ಯರಾದ ಶ್ಯಾಮಲಾ ನಾಯ್ಕ್, ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವರಮಹಾಲಕ್ಷ್ಮಿ ಪ್ರಯುಕ್ತ ಶ್ರೀದೇವಿಗೆ ಕುಂಕುಮಾರ್ಚನೆ, ಉಡಿ ಸೇವೆಗಳನ್ನ ನೆರವೇರಿಸಿಕೊಂಡು ಬರುತ್ತಿದ್ದು, ಶ್ರೀದೇವಿಯು ಎಲ್ಲರಿಗೂ ಒಳ್ಳೆಯದನ್ನ ಉಂಟು ಮಾಡಲಿ ಎಂದರು. ಹೊನ್ನಾವರ ತಾಲೂಕಿನ ಹೊಸಪಟ್ಟಣ ಗ್ರಾಮದ ದುರ್ಗಾಪರಮೇಶ್ವರಿ ದೇವಸ್ಥಾನದ ರಾಮಕ್ಷೇತ್ರೀಯ ಆಡಳಿತ, ಮಾತೃಮಂಡಳಿ ಹಾಗೂ ಮಾತೆಯವರು ವರಮಹಾಲಕ್ಷ್ಮಿ ಪೂಜೆ ಪ್ರತಿ ವರ್ಷ ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ. ಇನ್ನು ದುರ್ಗಾಪರಮೇಶ್ವರಿ ದೇವಸ್ಥಾನದ ಉಡಿ ತುಂಬುವ ಸೇವೆ ಹಾಗೂ ಕುಂಕುಮಾರ್ಚನೆಗಳನ್ನು ನೆರವೇರಿಸುತ್ತಾ ಇದ್ದಾರೆ. ಹೀಗೆ ಮುಂದೆ ಮಾತೆಯರು ಇನ್ನೂ ಹೆಚ್ಚಿನ ಜನಸಂಖ್ಯೆ ಸೇರಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸುತ್ತಾ ಹೋಗಬೇಕಂತ ಎಲ್ಲ ಮಾತೆಯರು ದೇವರ ಹತ್ರ ಬೇಡಿಕೊಳ್ಳುತ್ತಾ ಇದ್ದಾರೆ. ದುರ್ಗಾಪರಮೇಶ್ವರಿ ದೇವಸ್ಥಾನ ಆಡಳಿತ ಕಮಿಟಿಯ ಉಪಾಧ್ಯಕ್ಷರಾದ ನಾಗರಾಜ್ ನಾಯ್ಕ್ ಮಾತನಾಡಿ, ಸೌಂದ ಸ್ವರ್ಣವಲ್ಲಿ ಶ್ರೀಗಳಾದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಆಶೀರ್ವಾದದಲ್ಲಿ ಮಾತೃಮಂಡಳಿಯ ವತಿಯಿಂದ ಈ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿದ್ದು, ರಾಮಕ್ಷತ್ರಿಯ ಸಮಾಜ ಹಾಗೂ ಇತರ ಸಮಾಜದವರೊಂದಿಗೆ ಸೇರಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಭಾಭವನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿಕೊಂಡು ಬರುತ್ತಿದ್ದೇವೆ. ವಿವಿಧ ಸೇವೆ, ಹರಕೆ ಸೇವೆಗಳನ್ನ ತಾಯಿ ಅರ್ಪಿಸುತ್ತಾರೆ. ಈ ದೇವಸ್ಥಾನದಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು. ಶ್ರಾವಣ ಮಾಸದ ಪ್ರತಿ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯ ನಮ್ಮ ರಾಮಕ್ಷತ್ರಿಯ ಸಮಾಜದವರು ಹಾಗೂ ಇತರೆ ಎಲ್ಲ ಸಮಾಜದವರು ಸೇರಿ ಹೊಸಪಟ್ಟಣ ಗ್ರಾಮದ ದುರ್ಗಾಪರಮೇಶ್ವರಿ ಸಭಾಭವನದಲ್ಲಿ ಜರುಗಲಿದೆ. ಈ ಒಂದು ವರಮಹಾಲಕ್ಷ್ಮಿ ವ್ರತಕ್ಕೆ ಎಲ್ಲ ಆಡಳಿತ ಕಮಿಟಿಯ ವರ್ಗದವರು, ಆಡಳಿತ ಕಮಿಟಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಕಾರ್ಯದರ್ಶಿಗಳೆಲ್ಲ ಸೇರಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ವರ್ಷದಿಂದ ಹಿಂದೆ ನಮ್ಮ ಗುರುಗಳಾದ ಸೌಂದ ಸ್ವರ್ಣವಲ್ಲ ಮಠದ ಮಠಾಧೀಶರಾದಂಥ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಬಂದು ಅವರ ಒಂದು ಆಶೀರ್ವಚನ ಮುಖಾಂತರ ಈ ಮಾತೃಮಂಡಳಿ ರಚನೆ ಮಾಡಿ ಕಳೆದ 8 ವರ್ಷದಿಂದ ನಾವು ಮಾತೃಮಂಡಳಿ ಮುಖಾಂತರವೇ ಇಲ್ಲಿ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿಕೊಳ್ತಾ ಬಂದಿದ್ದೇವೆ. ಭಾಳ ವಿಜೃಂಭಣೆಯಿಂದ ಇವತ್ತೇ ಕುಂಕುಮಾರ್ಚನೆ, ಉಡಿ ಸೇವೆ ಹಾಗೂ ಭಾಳಷ್ಟು ಹರಿಕೆಯ ಸೇವೆಗಳನ್ನು ಇವತ್ತೇ ನೀಡಿದ್ದಾರೆ. ಎಲ್ಲ ಸಮಾಜ ಬಾಂಧವರು, ಎಲ್ಲ ಹಿಂದೂ ಸಮಾಜ ಬಾಂಧವರು, ಇಲ್ಲಿ ನಮ್ಮ ಸುತ್ತಮುತ್ತಲಿನ ಯಾವ್ಯಾವ ವರ್ಗದವರಿದ್ದಾರೆ ಎಲ್ಲ ವರ್ಗದವರು ಬಂದು ಇವತ್ತೇ ಈ ದೇವಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೆ ನಮ್ಮ ದೇವಸ್ಥಾನ ಆಡಳಿತ ಕಮಿಟಿ ವತಿಯಿಂದ ಹಾಗೂ ನಮ್ಮ ದೇವಸ್ಥಾನದ ಕ್ಷೇತ್ರದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ನಡೀತದೆ. ವರ್ಧಂತೆಗಾಗಲಿ ಅಥವಾ ಕಾರ್ತಿಕ ಮಾಸದಲ್ಲಾಗಲಿ, ಶ್ರಾವಣ ಮಾಸದಲ್ಲಾಗಲಿ, ನವರಾತ್ರಿಗಾಗಲಿ ವಿವಿಧ ಭಾಳಷ್ಟು ಕಾರ್ಯಕ್ರಮಗಳನ್ನು ಇಲ್ಲಿ ನಾವು ಹಮ್ಮಿಕೊಳ್ತೇವೆ. ರಾಮಕ್ಷತ್ರಿಯ ಸಮಾಜ ಬಾಂಧವರಾಗಲಿ ಅಥವಾ ಇತರೆ ಸಮಾಜ ಬಾಂಧವರು ಎಲ್ಲರೂ ಒಟ್ಟುಗೂಡಿ ಭಾಳಷ್ಟು ಸೇವೆ ಮುಖಾಂತರ ಹಾಗೂ ಧನಸಹಾಯದ ಮುಖಾಂತರ ಹಾಗೂ ಭಾಳಷ್ಟು ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಎಲ್ಲ ಬೇರೆ ಬೇರೆ ಊರಿಂದ ಬಂದು ಭಾಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಇನ್ನು ಶ್ರಾವಣ ಪ್ರಯುಕ್ತ ಪ್ರತಿ ಶುಕ್ರವಾರದಂದು ಶ್ರೀದೇವಿಗೆ ಅರಿಶಿಣ ಅಲಂಕಾರ, ಹಣ್ಣಿನ ಅಲಂಕಾರ, ಕುಂಕುಮ ಅಲಂಕಾರ ಮಾಡುತ್ತಾರೆ. ದೇವಸ್ಥಾನದಲ್ಲಿ ಭಕ್ತರು ಶ್ರೀದೇವಿಗೆ ಉಡಿ ಸೇವೆ, ಅರಿಶಿಣ ಕುಂಕುಮ ಸೇವೆಗಳನ್ನ ನೀಡಿ ತಮ್ಮ ಇಷ್ಟಾರ್ಥ ಸೇವೆಗಳನ್ನ ಸಲ್ಲಿಸಿ ಕೃತಾರ್ಥರಾಗುತ್ತಿದ್ದಾರೆ. ಇನ್ನು ದೇವಸ್ಥಾನದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮ ಜರುಗುತ್ತಿದ್ದು, ನವರಾತ್ರಿಯ ಸಮಯದಲ್ಲೂ ಪ್ರತಿದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಗಣಪತಿ ನಾಯ್ಕ್, ರಾಮದಾಸ್ ನಾಯ್ಕ್, ಉದಯ್ ನಾಯ್ಕ್ ಇತರೆ ಕಮಿಟಿ ಸದಸ್ಯರು ಹಾಜರಿದ್ದರು. ವಿಸ್ಮಯ ನ್ಯೂಸ್, ವಿವೇಕ್ ಶೇಟ್, ಹೊನ್ನಾವರ.